ನೋಡಿ, ಬೆಳ್ತಂಗಡಿ ಠಾಣೆಯಲ್ಲಿ ಮೊನ್ನೆ 31/8/2025 ಒಂದು FIR ಆಗಿದೆ. 100/2025 ಡೇಟೆಡ್ 31/8/2025. ಆಫೆನ್ಸ್ ಡೇಟ್ 30/8/2025 ಶನಿವಾರ ಅಂತ. ಅದರಲ್ಲಿ 4:30ರಿಂದ 4:31 ಕೇಸ್. ಮತ್ತೆ ಇನ್ಫಾರ್ಮೇಶನ್ 31/8/2021 7:30ಕ್ಕೆ ಕೊಟ್ಟಿದ್ದಾರೆ. ಹಾಗೆ ಇವರು 31 ತಾರೀಕಿಗೆ ಆಗಸ್ಟ್ 31ಕ್ಕೆ ಒಂದು FIR ದಾಖಲಿಸಿದ್ದಾರೆ 100/2025. ಅದರಲ್ಲಿ A1 ಆರೋಪಿ ಅಕ್ಯೂಸ್ಡ್ ಗಿರೀಶ್ ಮಟ್ಟಣ್ಣ ಅವರು 1ನೇ ಆರೋಪಿ, 2ನೇ ಆರೋಪಿ ಮಹೇಶ್ ಶೆಟ್ಟಿ ತಿಮರೋಡಿ, 3ನೇ ಆರೋಪಿ ಮದನ್ ಬುಡಗಿ ಅಂತ. ಮಹೇಶ್ ಶೆಟ್ಟಿ ತಿಮರೋಡಿ 2ನೇ ಅಕ್ಯೂಸ್ಡ್ A2 ಅಂತ ಹಾಕಿದ್ದಾರೆ. ಸೌಜನ್ಯ ಹೋರಾಟ ಪ್ರಕರಣದಲ್ಲಿ ಮಹೇಶ್ ಶೆಟ್ಟಿಯನ್ನು ಹತ್ತಿಕ್ಲಿಕ್ಕೆ ಯಾವ ರೀತಿ ಷಡ್ಯಂತ್ರ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ನಾನು ಯಾಕೆ ಹೇಳ್ತೇನೆ ಅಂದ್ರೆ, ಇದು 22 ತಾರೀಕಿನಂದು ಈ ಒಂದು ವಿಡಿಯೋ ವೈರಲ್ ಆಗಿತ್ತು. 22 ತಾರೀಕಿನಂದು ಗಿರೀಶ್ ಮಟ್ಟಣ್ಣನವರು ಮಾಧ್ಯಮಕ್ಕೆ ಬೈಟ್ ಕೊಡ್ತಾ ಇದ್ರು. ಅದರಲ್ಲಿ ಒಬ್ಬ ಮಾನವ ಹಕ್ಕು ಆಯೋಗದ ಅಧಿಕಾರಿ ಅಂತ ಪರಿಚಯ ಮಾಡಿಕೊಟ್ಟಿದ್ರು. ಎಲ್ಲ ವೈರಲ್ ಆಗ್ತಿತ್ತು. ಅಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಇರಲಿಲ್ಲ. ಒತ್ತಿ ಹೇಳ್ತಾ ಇದ್ದೇನೆ, 22 ತಾರೀಕಿಗೆ ಈ ಒಂದು ವಿಡಿಯೋ ವೈರಲ್ ಆದದ್ದು. ಯಾವನ ಒಬ್ಬ ಕೊಂಡೋಗಿ 30 ತಾರೀಕಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಪ್ರವೀಣ್ KR ಅನ್ನೋ ಆತ ಬೆಳ್ತಂಗಡಿಯವ ಕಂಪ್ಲೇಂಟ್ ಕೊಟ್ಟಿದ್ದಾನೆ. 31ಕ್ಕೆ FIR ಆಗಿದೆ. ಬ್ರಹ್ಮಾವರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಮಹೇಶ್ ಶೆಟ್ಟಿಗೆ 18/8/2025 FIR ಆಗ್ತದೆ. ಆ ನಂತರ ಮಹೇಶ್ ಶೆಟ್ಟಿ ಅವರನ್ನು 21 ತಾರೀಕಿಗೆ ಆಗಸ್ಟ್ಗೆ ಪೊಲೀಸಿನ ದಂಡೇ ಬಂದು ಕೊಂಡೋಗಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಮಹೇಶ್ ಶೆಟ್ಟಿಯನ್ನು ಜೈಲಿಗೆ ಹಾಕ್ತಾರೆ. ಮಹೇಶ್ ಶೆಟ್ಟಿ ಅವರು 23ನೇ ತಾರೀಕಿಗೆ ಬಿಡುಗಡೆ ಆಗ್ತಾರೆ. 21ಕ್ಕೆ ಮಹೇಶ್ ಶೆಟ್ಟಿ ಅವರನ್ನು ಅರೆಸ್ಟ್ ಮಾಡಿ ಕೊಂಡೋಗಿ 23ನೇ ತಾರೀಕಿಗೆ ಮಹೇಶ್ ಶೆಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ. ಆದ್ರೆ ಈ ವಿಡಿಯೋದಲ್ಲಿ ಮಾತಾಡಿದ್ದು ಗಿರೀಶ್ ಮಟ್ಟಣ್ಣವರು 22 ತಾರೀಕಿಗೆ. ಇಲ್ಲಿ ನಮ್ಮ ಪ್ರಶ್ನೆ, ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಎಲ್ಲಿದ್ರು? ನಾವು ಕಾನೂನಾತ್ಮಕವಾಗಿ ಮಾತಾಡಬೇಕು, ಕಾನೂನಾತ್ಮಕವಾಗಿ ಹೋಗ್ಬೇಕು ಅಂತ ಹೇಳುವವರು ಈ ಒಂದು ಬೆಳ್ತಂಗಡಿಯ ಠಾಣಾಧಿಕಾರಿಗೆ, ಇನ್ಸ್ಪೆಕ್ಟರ್ನವರಿಗೆ ಯಾವನೋ ಒಬ್ಬ ಬಂದು ಮಾತಾಡಿದ ಕೂಡಲೇ, ಮಹೇಶ್ ಶೆಟ್ಟಿಯ ಹೆಸರು ಹೇಳಿದ ಕೂಡಲೇ ನೀವು ಯಾಕೆ ಇಷ್ಟು ಎಗರ್ತೀರಿ? ಮಹೇಶ್ ಶೆಟ್ಟಿ ತಿಮರೋಡಿಯನ್ನು ಮನೆಯಿಂದ ಕೊಂಡೋಗುವಾಗ ಇದೇ ಇನ್ಸ್ಪೆಕ್ಟರ್ ತಂಡ ಅಲ್ಲಿ ಹೋಗಿತ್ತು. ಎಷ್ಟೋ ಜನರಿಗೆ ಅಲ್ಲಿ ಕರ್ತವ್ಯದ ಅಡ್ಡಿ ಅಂತ ಕೇಸ್ ಹಾಕಿದ್ರು. ಮಹೇಶ್ ಶೆಟ್ಟಿ ತಿಮರೋಡಿಯನ್ನು ಕೊಂಡೋದು ಸಹ ಈ ಬೆಳ್ತಂಗಡಿ ಇನ್ಸ್ಪೆಕ್ಟರ್ ತಂಡ ನೋಡಿದೆ. ಆ ನಂತರ ಬಂದು ಇವರಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿಗೆ 31ನೇ ತಾರೀಕಿಗೆ FIR ಹಾಕಿದ್ರೆ ಹೇಳುವಾಗ ಈ ಒಂದು ಬೆಳ್ತಂಗಡಿ ಸ್ಟೇಷನ್ ಅನ್ನು, ಈ ಪೊಲೀಸ್ ಇಲಾಖೆಯನ್ನು ನಾವು ಏನಂತ ಕರಿಬೇಕು? ಮಾನ್ಯ SP ಅವರೇ, ನಿಮ್ಮ ಗಮನಕ್ಕೆ ಹಲವು ಬಾರಿ ನಿಮ್ಮ ಆಫೀಸಿಗೆ ಬಂದು ನಾನು ಕೂತು ಮಾತಾಡಿದೆ. ಬೆಳ್ತಂಗಡಿ ಮತ್ತು ಧರ್ಮಸ್ಥಳ ಠಾಣೆಯಲ್ಲಿ ನಾವು ಹೋದ್ರೆ ಯಾವುದೇ ಕೇಸನ್ನು ತಗೊಳ್ಳುವುದಿಲ್ಲ, ಆದ್ರೆ ಬೇರೆ ಯಾರಾದ್ರೂ ಹೋದ್ರೆ ಕೂಡಲೇ ಇವರು ತನಿಖೆ ಮಾಡದೆ FIR ಮಾಡ್ತಾರೆ. ನನಗೂ ಈ ರೀತಿ ಮಾಡಿದ್ದಾರೆ ಅಂತ ತುಂಬಾ ಸಲ ನಾನು ಹೇಳಿದೆ. ಇದೊಂದು ನಿಜವಾಗಿ ನಾವು ದಾಖಲೆ ಇಟ್ಟು ಮಾತಾಡುವಂಥದ್ದು. ಹಾಗಾದ್ರೆ ಈ ಕೇಸಿನ ಬಗ್ಗೆ ಯಾರು ತನಿಖೆ ಆಗಬೇಕು? ಸಾಮಾನ್ಯ ಹೋರಾಟಗಾರರಿಗೊಂದು ನ್ಯಾಯ, ಈ ಇನ್ಸ್ಪೆಕ್ಟರ್ಗೊಂದು ನ್ಯಾಯನಾ? ಇದು ಯಾರು ತನಿಖೆ ಆಗಬೇಕು? ನಾನು ಸರ್ಕಾರಕ್ಕೂ ಒತ್ತಡ ಆಗ್ತಾ ಇದ್ದೇನೆ, ಉಸ್ತುವಾರಿ ಸಚಿವರಿಗೂ ಗೃಹ ಇಲಾಖೆಗೂ ಒತ್ತಡ ಆಗ್ತಾ ಇದ್ದೇನೆ. ಪ್ರತಿಯೊಂದು ಸ್ಟೇಷನ್ ಅಲ್ಲಿ ಯಾವುದೇ ಕೇಸ್ಗಳನ್ನು ಪರಿಶೀಲನೆ ಮಾಡಿ BNS ಆಕ್ಟ್ ಪ್ರಕಾರ ಇವರಿಗೆ ಗೊತ್ತಿಲ್ಲದಿದ್ರೆ, ಕೇವಲ IPC ಮಾತ್ರ ಇವರಿಗೆ ಸೆಕ್ಷನ್ ಗೊತ್ತಿದ್ರೆ, BNS ಆಕ್ಟ್ ಪ್ರಕಾರ ಗೊತ್ತಿಲ್ಲದಿದ್ರೆ ಅವರಿಗೆ ಸ್ವಲ್ಪ 1 ವರ್ಷದ ಇನ್ಸ್ಪೆಕ್ಟರ್ಗಳಿಗೆ ಟ್ರೈನಿಂಗ್ ಕೊಡಿಸಿದ್ರ ಬಗ್ಗೆ ಮಾಹಿತಿ ಇಲ್ಲದೆ ಒಬ್ಬ ಯಾವನು ಆ ಕ್ಷೇತ್ರದಲ್ಲೇ ಇಲ್ಲದೆ, ಅದು ಸಹ ಮಹೇಶ್ ಅಣ್ಣ ಕಾನೂನಾತ್ಮಕವಾಗಿ ಕೊಂಡೋಗಿ ನಿಮ್ಮ ಇಲಾಖೆಯಲ್ಲೇ ಜೈಲಿಗೆ ಹಾಕಿಸಿದ್ದೀರಿ. ಜೈಲಿಗೆ ಹಾಕಿಸಿದ ಒಬ್ಬ ವ್ಯಕ್ತಿಯನ್ನು ನೀವು ಬಿಂಬಿಸ್ತಾ ಇನ್ನೊಂದು FIR ಬೆಳ್ತಂಗಡಿಯಲ್ಲಿ ಮಾಡುವುದಾದ್ರೆ ಈ ಬೆಳ್ತಂಗಡಿ ಠಾಣೆಗೆ ಯಾರು ಕೇಳೋರಿಲ್ವಾ? ಒಂದು ಪೊಲೀಸ್ ಇಲಾಖೆ ಅಧಿಕಾರಿಯಾಗಿ ವರ್ತಿಸದೆ ಯಾರದ ಏಜೆಂಟ್ ಆಗಿ ವರ್ತಿಸ್ತಾ ಇದ್ದಾರೆ, ಯಾರದ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ? ನಮಗೆ ಬೆಳ್ತಂಗಡಿ ಠಾಣೆ ಅನ್ನುವಾಗ ಒಂದು ಅಸಹ್ಯ ಹುಟ್ಟಿಸ್ತದೆ. ಇಲ್ಲಿ ಕಾನೂನಾತ್ಮಕವಾಗಿ ಯಾವ ಕೇಸಿಗೆ ಹೋದ್ರು ಇವರು ಕಂಪ್ಲೇಂಟ್ ತಗೊಳ್ಳುವುದಿಲ್ಲ. ಆದ್ರೆ ಯಾವನದು ಒಬ್ಬ ಫೇಕ್ ಕಂಪ್ಲೇಂಟ್ ಬಂದು ತಂದು ಕೊಡುವಾಗ ಕೊಟ್ಟವನನ್ನು, ಈ ಇನ್ಸ್ಪೆಕ್ಟರ್ ಅನ್ನು ತನಿಖೆ ಮಾಡಬೇಕು. ಇವರ ಮೇಲೆ ನಾವು ಕೇಸ್ ಹಾಕಬಹುದಲ್ವಾ? ಇದು ಪ್ರಶ್ನೆ ನಮ್ಗೆ. ಈ ಇನ್ಸ್ಪೆಕ್ಟರ್ ಏನೂ ಗೊತ್ತಿಲ್ಲದೆ ಕೇಸ್ ಹಾಕುದಾದ್ರೆ ಇವರ ಮೇಲೆ ಪ್ರಶ್ನೆ ಮಾಡುವವರು ಯಾರು? ಕಲ್ತವರಿಗೆ ಇನ್ಸ್ಪೆಕ್ಟರ್ ಆಗಿ ಒಂದು ಜವಾಬ್ದಾರಿಯಲ್ಲಿ ಕೂತ ವ್ಯಕ್ತಿಯೇ ಈ ರೀತಿ ತಪ್ಪು ಮಾಡುವಾಗ ಅವರ ಕೆಳಗಿದ್ದ ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡುವರು? ಇವತ್ತೊಂದು ಮಹೇಶ್ ಶೆಟ್ಟಿ ತಿಮರೋಡಿ, ನಾಳೆ ಯಾರಾದ್ರೂ ಅಸಹಾಯಕರು ಬಂದು ಇವರ ಮುಂದೆ ನಿಂತ್ರೆ, ಯಾವನೋ ಒಬ್ಬ ದೊಡ್ಡ ವ್ಯಕ್ತಿ ಬಂದು ಈತನ ಮೇಲೆ FIR ಹಾಕಿ ಅಂತ ಹೇಳಿದ್ರೆ ಇವರು ಹಾಕ್ತಾರಾ? ಹಾಗಾಗಿ SP ಅವರೇ, ತಕ್ಷಣ ಈ ಇನ್ಸ್ಪೆಕ್ಟರ್ ಮೇಲೆ ನೀವು ಆಕ್ಷನ್ ತಗೊಳ್ಬೇಕು. ಅಲ್ಲಿದ್ದ ಪ್ರತಿ ಅಧಿಕಾರಿಗಳಿಗೂ BNS ಆಕ್ಟ್ ನ ಬಗ್ಗೆ ಅವರಿಗೆ ಟ್ರೈನಿಂಗ್ ಕೊಡ್ತೀರ, ಅದನ್ನು ಮಾಡಿ. ಯಾಕೆಂದ್ರೆ ನಿಮಗೆ ಬೇಸರ ಆಗ್ಬಹುದು, ಇಲಾಖೆ ಬಗ್ಗೆ ಮಾತಾಡ್ತಿದ್ದಾರೆ, ಟ್ರೈನಿಂಗ್ ಕೊಡ್ಲಿಕ್ಕೆ ನಾವು ಹಿರಿಯ ಅಧಿಕಾರಿಗಳು ಇಲ್ವಾ? ಇವರು ಯಾರು ಒಬ್ರು ಹೋರಾಟಗಾರರು ಮಾತಾಡ್ತಾ ಇದ್ದಾರೆ ಅಂತ ಸುಮ್ಮನೆ ಮಹೇಶ್ ಶೆಟ್ಟಿ ಮೇಲೆ ಕೇಸ್ ಆಗ್ತಾ ಹೋಗುವಾಗ ಮೊನ್ನೆ ಕೋರ್ಟಲ್ ಹೇಳ್ತಾರೆ ಮಹೇಶ್ ಶೆಟ್ಟಿಯನ್ನು ರೌಡಿ ಲಿಸ್ಟಿಗೆ ಹಾಕಬೇಕು, ಅವನ ಮೇಲೆ 25 ಕೇಸ್ ಉಂಟು ಅಂತ ಹೇಳ್ತಿರಲ್ಲ. ಇಂಥ ಎಲ್ಲ ಸುಳ್ಳು ಕೇಸುಗಳನ್ನು ಹಾಕಿದ್ರೆ ಮಹೇಶ್ ಶೆಟ್ಟಿ ಮೇಲೆ 25 ಅಲ್ಲ, ಇನ್ನು 50 ಹಾಕ್ಬಹುದು. ಹಾಗಂತ ಮಾಡಿ ಒಬ್ಬರನ್ನು ರೌಡಿ ಅಂತ ಸೃಷ್ಟಿ ಮಾಡಬೇಡಿ. ಹೋರಾಟಗಾರರು ಹೋರಾಟವನ್ನು ನಿಜವಾಗಿ ನ್ಯಾಯಯುತವಾಗಿ ಕಾನೂನಾತ್ಮಕವಾಗಿ ಮಾಡ್ತಾ ಇದ್ದಾರೆ. ಒಂದು ವೇಳೆ ನಾವು ತಪ್ಪಿದಲ್ಲಿ ಅವರು ಬೇಕಾಬಿಟ್ಟು ನಮಗೆ ಕೋರ್ಟಲ್ಲಿ ಕೇಸನ್ನು ಹಾಕ್ತಾ ಇದ್ದಾರೆ, ನಾವು ನ್ಯಾಯಾಲಯಕ್ಕೆ ಹೋಗಿ ಆ ಕಾನೂನಿನ ಮುಂದೆ ನಾವು ನಿಂತಿದ್ದೇವೆ.
ಹೋರಾಟ ಮಾಡ್ತಾ ಇದ್ದೇವೆ. ಹೀಗೆ ಸುಳ್ಳು ಕೇಸ್ ಹಾಕೊಂಡು ಅವರ ಮೇಲೆ ರೌಡಿ ಲಿಸ್ಟ್ ಆಗುವುದು, ಗಡಿಪಾರಿಗೆ ನೀವು ಒತ್ತಡ ಹಾಕುವುದು, ಇದನ್ನು ಮಾಡಬೇಡಿ. 25 ಅಲ್ಲ, ಇನ್ನು ಮುಂದೆ ನಮ್ಮ ಮೇಲೂ ಆಗ್ಬಹುದು 25 ಕೇಸ್ಗಳು ಹೀಗೆ ಮಾತಾಡಿದ್ರೆ. ಹಾಗಾಗಿ ನಾನು ಜವಾಬ್ದಾರಿಯುತ SP ಅವರಲ್ಲಿ ನಾನು ಮನವಿ ಮಾಡ್ಕೊಳ್ಳೋದು, ಇಂಥ ಒಂದು ಅಧಿಕಾರಿಗಳು ನನಗೆ ಗೊತ್ತಿಲ್ಲ ಯಾವ ರೀತಿ ಟ್ರೈನಿಂಗ್ ಪಡ್ಕೊಂಡು ಬಂದಿದ್ದಾರೆ, ಯಾವ ಸೆಕ್ಷನ್ಗಳನ್ನು ಇವರು ಓದಿದ್ದಾರೆ ನನಗೆ ಗೊತ್ತಿಲ್ಲ. ಇಲ್ಲ ಸಲ್ಲದ ಒಂದು ಕೇಸ್ಗಳನ್ನು FIR ಹಾಕೊಂಡು ಇಡೀ ದಿವಸ ಇವರ ಮೇಲೆ ಆ FIR, ಇವರ ಮೇಲೆ ಈ FIR. ನಾವು ಯಾವುದೇ ಕಂಪ್ಲೇಂಟ್ ಕೊಂಡೋಗಿ ಕೊಟ್ಟ ಕೂಡಲೇ ಬೆಳ್ತಂಗಡಿಯಲ್ಲಿ ಆಗುದಿಲ್ಲ, ನಾವು ಹೋಗ್ಬೇಕು ಕೋರ್ಟಿಗೆ ಹೋಗ್ಬೇಕು. ಕೋರ್ಟಿಗೆ ಹೋಗು, ನೀವು ಪರ್ಮಿಷನ್ ತಗೊಂಡ್ಬನ್ನಿ, ಆಮೇಲೆ ಕೇಸ್ ಫೈಲ್ ಮಾಡ್ತೇವೆ ಅಂತ ಹೇಳ್ತಾರೆ. ಇಲ್ಲಿ ಯಾರು ಕೋರ್ಟಿಗೆ ಹೋಗುದಿಲ್ಲ. ಸಾಮಾನ್ಯ ಒಬ್ಬ ವಿಡಿಯೋ ತಂದು ತೋರಿಸಿದ ಕೂಡಲೇ ಮಹೇಶ್ ಶೆಟ್ಟಿ ಆ ವಿಡಿಯೋದಲ್ಲೂ ಇಲ್ಲ, ಮಹೇಶ್ ಶೆಟ್ಟಿ ಊರಲ್ಲೂ ಇಲ್ಲ. ನೀವೆಲ್ಲರೂ ಕೊಂಡೋಗಿ ಮಹೇಶ್ ಶೆಟ್ಟಿಯನ್ನು ಜೈಲಲ್ಲಿ ಆಗಿದ್ಮೇಲೆ ಮಹೇಶ್ ಶೆಟ್ಟಿ A2 ಆರೋಪಿ ಹೇಗೆ ಆಗಿದ್ದಾರೆ ಅನ್ನೋ ಪ್ರಶ್ನೆ ನಿಮ್ಮ ಆ ಪೊಲೀಸ್ ಅಧಿಕಾರಿ ಹತ್ರ ಕೇಳಬೇಕು SP ಅವರೇ. ನೋಡಿ, ನಾನೀಗ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಕರೆ ಮಾಡ್ತಾ ಇದ್ದೇನೆ. ಇನ್ಸ್ಪೆಕ್ಟರ್ ತೆಗಿತಾರೆ ಇಲ್ಲ ನೋಡೋ. ಯಾವತ್ತು ಇವರು ಬಿಸಿ ಇರುವುದು, ಯಾವುದೇ ಸ್ಟೇಷನ್ಗೆ ಹೋದಾಗ ಇವರು ಸಿಕ್ಕುದಿಲ್ಲ. ನೋಡೋ, ಇವತ್ತು ನಾನು ಕಾಲ್ ಮಾಡ್ತೇನೆ, ತೆಗಿತಾರೆ ಇಲ್ಲ ಅಂತ ನೋಡುವ. ಗುಂಪುಗಳಿಂದ ಹೂಡಿಕೆ ಸಲಹೆಗಳನ್ನು ತೆಗೆದುಕೊಳ್ಳಬೇಡಿ. ಹೂಡಿಕೆ ಬಗ್ಗೆ ಹೆಚ್ಚು ಜಾಗೃತಿ ವಹಿಸಿ. ಯಾವುದೇ ಅನುಮಾನಾಸ್ಪದ ಘಟನೆ ಕಂಡು ಬಂದಲ್ಲಿ ತಕ್ಷಣವೇ 193 ರಿಪೋರ್ಟ್ ಮಾಡಿ. ಈ ಸಂದೇಶವನ್ನು ಗೃಹ ಮಂತ್ರಾಲಯದಿಂದ ಮಾಡಲಾಗಿದೆ. ಇನ್ಸ್ಪೆಕ್ಟರ್ ಕರೆಗೆ ಸ್ಪಂದಿಸ್ತಾ ಇಲ್ಲ. ನಾನು ಈಗ ಪೊಲೀಸ್ ಇಲಾಖೆಗೆ ಮಾಡ್ತೇನೆ, ಯಾರಾದ್ರೂ ಮಾಹಿತಿ ಕೊಡುವರ ಅಂತ ನೋಡುವ. ಮೇಡಮ್, ಇನ್ಸ್ಪೆಕ್ಟರ್ ಇದ್ದಾರಾ? ನನಗೆ ಇನ್ಸ್ಪೆಕ್ಟರ್ ಯಾರು? ಹೌದು, ಇದ್ದಾರಾ? ಇದ್ದಾರಾ? ನನಗೆ ಒಂದು ಮಾಹಿತಿ ಬೇಕಿತ್ತು. ನಾನು ಪ್ರಸನ್ನ ರವಿ, ಸೋಷಲ್ ವರ್ಕರ್. ಮೊನ್ನೆ ಅಲ್ಲಿ ಒಂದು 31 ತಾರೀಕಿಗೆ ಆಗಸ್ಟಿಗೆ ಒಂದು FIR ಆಗಿದೆ 100/2025. ಅದು ಯಾರು ಅಯ್ಯೋ ಅಂತ ಬೇಕಿತ್ತು ನನಗೆ. ಹಲೋ, ಸಾಮಾಜಿಕ ಮಾಧ್ಯಮ ಜಾಹೀರಾತುಗಳು. ಮೇಡಮ್ ಹೇಳಿ ಮೇಡಮ್. ಅದು ನನಗೆ ಒಂದು ಕ್ಲಾರಿಟಿ ಬೇಕಿತ್ತು. ನಾನು ಇನ್ಸ್ಪೆಕ್ಟರ್ ನಂಬರ್ ಕೊಡ್ಲಾ ಮೇಡಮ್? ಇನ್ಸ್ಪೆಕ್ಟರ್ ತೆಗಿತಾ ಇಲ್ಲ, ಅದಕ್ಕೆ ಸ್ಟೇಷನಿಗೆ ಮಾಡಿದ್ದು. 3 ಸಲ ಕಾಲ್ ಮಾಡಿದ್ದು ನನಗೆ. ಅಲ್ಲ, ಸರಿ ಸರಿ, ನನಗೆ ಈ ಕೇಸಿನ ಅಯ್ಯೋ ಯಾರು, ಇನ್ಸ್ಪೆಕ್ಟರ್ ಹ್ಯಾಂಡಲ್ ಮಾಡೋದು 100/2025 ಯಾರು ಅಂತ? ಅವರೇಯಾ? ಹೇಳಿ. ನನಗೆ 100/2025 FIR ಹಾಕಿದ್ದು, ಅದು ಯಾರು ಅಯ್ಯೋ ಅಂತ ನನಗೆ ಅವ್ರ ಹತ್ರ ಮಾತಾಡಬೇಕಿತ್ತು. ನನಗೆ ಆ ಕೇಸ್ ಹ್ಯಾಂಡಲ್ ಮಾಡಿ ಇನ್ಸ್ಪೆಕ್ಟರ್ ಕಾಲ್ ತೆಗಿತಾ ಇಲ್ಲ. ಅದು ಹೌದೌದು, ಈ ಕೇಸ್ ಇನ್ಸ್ಪೆಕ್ಟರ್ ಎಲ್ಲ ಮಾಡೋದಿಲ್ಲಲ್ಲ, ಈ ಕೇಸ್ ಹ್ಯಾಂಡಲ್ ಮಾಡೋ ಅಯ್ಯೋ ಯಾರು, SI ಅವರು ಯಾರು ಅಂತ. ಕೇಳ್ತದಾ? ಸಾಮಾಜಿಕ ಮಾಧ್ಯಮ ಜಾಹೀರಾತುಗಳು ಅಥವಾ ಅಪರಿಚಿತ ಗುಂಪುಗಳಿಂದ ಹೂಡಿಕೆ ಸಲಹೆಗಳನ್ನು ತೆಗೆದುಕೊಳ್ಳಬೇಡಿ. ಹೂಡಿಕೆ ಬಗ್ಗೆ ಹೆಚ್ಚು ಜಾಗೃತಿ ವಹಿಸಿ. ಯಾವುದೇ ಅನುಮಾನಾಸ್ಪದ ಘಟನೆ ಕಂಡು ಬಂದಲ್ಲಿ ತಕ್ಷಣವೇ 193 ರಿಪೋರ್ಟ್ ಮಾಡಿ. ಈ ಸಂದೇಶವನ್ನು ಗೃಹ ಮಂತ್ರಾಲಯದಿಂದ. ಹಲೋ ಹಲೋ, ನಾನು ಪ್ರಸನ್ನ ರವಿ ಅಂತ, ಸೋಷಲ್ ವರ್ಕರ್ ಸರ್. 31 ತಾರೀಕಿಗೆ ಅಲ್ಲಿ 100/2025 ಒಂದು FIR ಆಗಿದೆ. ಈ FIR ಹಾಕಿದವರು ಅಯ್ಯೋ ಯಾರು, ಅವ್ರ ಹತ್ರ ನನಗೆ ಮಾತಾಡಬೇಕಿತ್ತು ಅಂತ. ಅಲ್ಲ, ನನಗೆ ಯಾರು ಸಾಗ್ಬೋದು, ಮಾಹಿತಿ ಕೊಟ್ಟರೆ ಸಾಕು ಸರ್. ನಂಬರ್ 94 ಹಾಂ, ಇದು ಯಾರು? ಅವರು ಕಾಲ್ ತೆಗಿತಿಲ್ಲ, ಅದಕ್ಕೆ ನಾನು ಸ್ಟೇಷನ್ಗೆ ಕಾಲ್ ಮಾಡಿದ. ಅಲ್ಲ, ಈಗ ಕೇಸಸ್ FIR ಹಾಕಿದ್ದು ಎಲ್ಲ ಮಾಹಿತಿ ಇನ್ಸ್ಪೆಕ್ಟ್ರೇ ಅಥವಾ ಬೇರೆ ಯಾರಿಗೆ ಜವಾಬ್ದಾರಿ ಇರುವುದಿಲ್ವಾ ಕೇಳುದು. ಯಾಕೆಂದರೆ ಅದು ಯಾರು ಹ್ಯಾಂಡಲ್ ಮಾಡಿದಂತ ಅಲ್ಲಿ ಸಿಗ್ನೇಚರ್ ಅಲ್ಲದೆ ಹೆಸರು ಕಾಣ್ತಾ ಇಲ್ಲ. ಅದಕ್ಕೆ ಸರ್, ನನಗೊಂದು ಇನ್ಫಾರ್ಮೇಶನ್ ಬೇಕಿತ್ತು. ಯಾರು ಇನ್ಫಾರ್ಮೇಶನ್ ಕೊಡುದಿಲ್ಲ, ಎಲ್ಲ 3 ಜನ ಸಹ ಬಂದು ಇನ್ಸ್ಪೆಕ್ಟರ್ ನಂಬರ್ ಕೊಡ್ತಿದ್ದೀರಲ್ಲ, ಒಂದು ಇನ್ಫಾರ್ಮೇಶನ್ಗೆ ಯಾರು ಇಲ್ವಾ ಬೆಳ್ತಂಗಡಿ ಸ್ಟೇಷನಲ್ಲಿ? ನಾನು 3ನೇ ಸಲಿಗೆ 4ನೇ ವ್ಯಕ್ತಿಗೆ ಕೇಳುದು ಈಗ 100/2000. ಬೆಳ್ತಂಗಡಿಯಲ್ಲಿ ಯಾವತ್ತು ಸೀರಿಯಸ್ ಮ್ಯಾಟ್ರೆ. ಮೊನ್ನೆ ನಾನು ಬರುವಾಗ ಸಹ ಇದು ಸಹ ಸೀರಿಯಸ್ ಮ್ಯಾಟ್ರೆ ಸರ್. ನಾನು ಆಟ ಆಡ್ಲಿಕ್ಕೆ, ತಮಾಷೆಗೆ ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ಟೈಮ್ ವೇಸ್ಟಿಗೆ ಅಲ್ಲ. ಇನ್ಸ್ಪೆಕ್ಟ್ರಿ ಮೊನ್ನೆ ಸಹ ನಾನು ಬರುವಾಗ ಅಲ್ಲಿ ಸ್ಟೇಷನ್ ಅಲ್ಲಿ ಇಲ್ಲ, ಅವರು ಫೋನ್ ತೆಗಿತಾ ಇಲ್ಲ, ಮೀಟಿಂಗ್ ಅಲ್ಲ. ಆದ್ರೆ ಒಂದು ಮಾಹಿತಿ ಬೇಕಿದ್ರೆ ಇನ್ಸ್ಪೆಕ್ಟ್ರೇ ಬೇಕಾ ಒಂದು ಸ್ಟೇಷನ್ ಅಲ್ಲಿ? ನನಗೆ 100/2025 FIR ನಂಬರ್ ಇದ ಬಗ್ಗೆ ಯಾರು ಅಯ್ಯೋ ಅವರ ಬಗ್ಗೆ ಒಂದು ಮಾಹಿತಿ ಬೇಕು ನನಗೆ. ಏನಂತ
ಇದ್ದಬೇಕಿತ್ತು ಅದರಲ್ಲಿ ಅಯ್ಯೋ ಮಾರ ಅಯ್ಯೋ ಯಾರದ್ದಲ್ಲಿ ಅಲ್ಲ ಐಒಸ್ ಇರಲಿ, ಮತ್ತೆ ನೀವು ಇದ್ರ ಬಗ್ಗೆ ಮಾಹಿತಿ ಕೊಡೋದಾದ್ರೆ ನನಗೇನು ಪ್ರಾಬ್ಲಮ್ ಇಲ್ಲ, ತಗೊಳ್ತೇನೆ. ಅಯ್ಯೋ ಅಯ್ಯೋ ಇನ್ಸ್ಪೆಕ್ಟರ್ ಅಯ್ಯೋ ಇನ್ಸ್ಪೆಕ್ಟರ್ ಅಲ್ಲ, ನಿಮಗೆ ನಾನು ಪೊಲೀಸ್ ಆಗಿ ಕೇಳೋದು ಈ ಕೇಸಿನ ಬಗ್ಗೆ ಅಲ್ಲ. ನನ್ನ ಮೇಲೆ ಒಬ್ರು ಈಗ ವಿಡಿಯೋ ಮಾಡಿದಂಥ ಒಂದು ಯಾರ ಒಂದು ಶಾಂತಿಭಂಗ ಅಂತ ಕೇಸ್ ಕೊಡ್ತಾರೆ. ನಾನು ಊರಲ್ಲೇ ಇರಲಿಲ್ಲ, ಆಗ ಅಲ್ಲಿ FIR ಹಾಕ್ಬೋದಾ ಅಂತ ಕೇಳೋದು. ಹಲೋ ಅದೇ ಹಲೋ ಹಾಂ ಹೇಳಿ. ಅದು ಅವರ ಇನ್ಸ್ಪೆಕ್ಟರ್ ಬಗ್ಗೆ ಹೇಳಿ ಮೇಡಮ್, ನಮಗೆ ಅದ್ರ ಬಗ್ಗೆ ಮಾಹಿತಿ. ಅಲ್ಲ, ಇನ್ಸ್ಪೆಕ್ಟರ್ ಅಲ್ಲ, ಆಸ್ ಒಂದು ಪೊಲೀಸ್ ಅಧಿಕಾರಿಯಾಗಿ ನೀವು ಸಹ ಕಲ್ತು ಬರುದಲ್ಲ. ನಾನು ಈ ವಿಚಾರಗಳ ಬಗ್ಗೆ ಕೇಳುದು, ಒಂದು FIR ನ ಬಗ್ಗೆ ಅಲ್ಲ. FIR ನ ಬಗ್ಗೆ ಅಲ್ಲ. ಒಬ್ಬ ವ್ಯಕ್ತಿಯಲ್ಲಿ ಇಲ್ಲದಿದ್ರೆ ಒಬ್ಬ ವಿಡಿಯೋ ತಂದು ಕೊಟ್ಟು ಅವರ ಹತ್ರ ಕೇಳಿ, ಎಲ್ಲ ಪ್ರಕರಣ ಆಗಿದ್ರೆ ಅವರ ಹತ್ರ ಮಾತಾಡಿ ಮೇಡಮ್. ಅಲ್ಲ, ನಾನೀಗ ಪೊಲೀಸ್ ಸ್ಟೇಷನ್ ಇಲ್ಲಿ ಬನ್ನಿ ಮೇಡಮ್. ಅಲ್ಲ, ನಾನು ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡಿದ್ದು, ಬೇರೆಯವರ ಹತ್ರ ಮಾಹಿತಿಗೆ ಅಲ್ಲ. ಈ ಜವಾಬ್ದಾರಿ ಎಲ್ಲ ಸೆಕ್ಷನ್ಸ್ಗಳು ನಿಮಗೂ ಗೊತ್ತಿರ್ತದಲ್ಲ, ಹಾಕ್ಬೋದಾ ಇಲ್ವಾ ಅಂತ. ನಾನು ಪರ್ಟಿಕ್ಯುಲರ್ ಕೇಸಿನ ಬಗ್ಗೆ ಅವರ ಹತ್ರವೇ ಕೇಳ್ತೇನೆ. ಮೇಡಮ್ ಈಗ ಅದ್ರ ಬಗ್ಗೆ ತಿಳ್ಕೊಂಡು ನಿಮಗೆ ಬೇಕಾದ್ರೆ ಅರ್ಧ ಗಂಟೆ ಬಿಟ್ಟು ನಮಗೆ ಫೋನ್ ಮಾಡಿ. ಹೊಸ ಕಾಯ್ದೆಯಾ? ಹಾಗಾದ್ರೆ ಹೊಸ ಕಾಯ್ದೆಯಲ್ಲಿ ಸ್ಟಡಿ ಮಾಡದೆ ಎಲ್ಲರೂ FIR ಹಾಕೊಂಡು ಹೋಗ್ತಾರೆ. ಹಾಕಿದ ಮೇಲೆ ಸ್ಟಡಿ ಮಾಡೋದಾ ಎಲ್ಲರೂ? ನೀವು ಸೆಕ್ಷನ್ ಒಬ್ಬರ ಮೇಲೆ ಸೆಕ್ಷನ್ ಹಾಕಿ FIR ಹಾಕಿದ ಮೇಲೆ ಸ್ಟಡಿ ಮಾಡೋದಾ? ಹಾ, ಏನಿಲ್ಲ. ನಾನು ಅಲ್ಲ, ನಾನು ಹೇಳುದು ನೀವೊಂದು ಸ್ಟೇಷನ್ ಅಲ್ಲಿ ಇದ್ದು ಬೇಸಿಕ್ ನಾಲೆಜು ನಿಮಗೆ ಇಲ್ವಾ? ನಾನು ಈ ಕೇಸಿನ ಬಗ್ಗೆ ಕೇಳುದಲ್ಲ. ಈಗ ನಾನು ಒಂದು ಊರಲ್ಲಿ ಇರಲೇ ಇಲ್ಲ, ಆ ಪ್ರದೇಶದಲ್ಲಿ ಇರಲೇ ಇಲ್ಲ, ಒಬ್ಬ ತಂದು ವಿಡಿಯೋ ತಂದು ಕೊಡ್ತಾನೆ ಇವರು ಶಾಂತಿ ಭಂಗ ಮಾಡಿದ್ದಾರೆ ಅಂತ. ನೀವು ಏಕಾಏಕಿ FIR ಹಾಕ್ಬೋದಾ ಇಲ್ವಾ ಅಂತ ನಾನೊಂದು ಪೊಲೀಸ್ ಇಲಾಖೆಗೆ ಪೊಲೀಸರ ಹತ್ರ ಕೇಳುದು ನಾನು. ಓ, ಹಾಗಾದ್ರೆ ಈಗ ನಾನು ಸಹ ತಂದು ನಾವೆಲ್ಲರೂ ತಂದು ಎಷ್ಟು ಕೇಸ್ ಕೊಟ್ಟರು ಬೆಳ್ತಂಗಡಿಯಲ್ಲಿ ನೀವು FIR ಮಾಡ್ತೀರಿ? ಹಾಗಾದ್ರೆ ಏನು ಏನು ಹಿಂದೆ ಮುಂದೆ ನೋಡದೆ ಕಾನೂನು ಮಾಹಿತಿ ಪಡ್ಕೊಂಡ ಅಥವಾ ನಿಮ್ಮ ಬೆಳ್ತಂಗಡಿ ಠಾಣೆಗೆ ಬೇರೆ ಸಪರೇಟ್ ಕಾನೂನು ಉಂಟಂತ ಆಗ್ತದೆ. ಯಾಕಂದ್ರೆ ಎಷ್ಟು ಬಂದ್ರು ನೀವು ಹಾಕ್ತೀರಿ ಅಲ್ಲ. ನಾನು ವಾದ ಅಲ್ಲ ರೀ, ನಾನು ವಾದ ಅಲ್ಲ. ನೀವು ಪೊಲೀಸ್ ಇಲಾಖೆ ಒಂದು ತಿಳ್ಕೊಂಡಿರ್ಬಹುದು, ಸಮಾಜದಲ್ಲಿ ದೊಡ್ಡ ವ್ಯಕ್ತಿ ಇರಬಹುದು, ಆದ್ರೆ ನೀವು ಕೇಳುವ ಪದೇ ಪದೇ ಕೇಳ್ತಿರೋದು ನೀವು ನೋಡಿ. ಸಮಾಜದ ವ್ಯಕ್ತಿ ಹೇಳಿ ನಾನು ಕೇಸಿನ ಬಗ್ಗೆ ಹಾಸ್ಪಿಟಲ್ ಈಗ ಶಾಲೆಗೆ ಕಾಲ್ ಮಾಡ್ಲಿಕ್ಕೆ ಆಗುದಿಲ್ಲ. ನಾನೀಗ ಬೆಳ್ತಂಗಡಿಯಲ್ಲಿ ಹಾಕಿದ ಕಾರಣ ಬೆಳ್ತಂಗಡಿಗೆ ಕಾಲ್ ಮಾಡ್ಬೇಕನ್ನ ಬೇರೆಯವರ ಹತ್ರ ಮಾತಾಡ್ಲಿಕ್ಕೆ ಆಗುದಿಲ್ಲಲ್ಲ. ನಿಮ್ಮ ಮೇಲಾಧಿಕಾರಿ ಅವತ್ತು ಕಾಲೇ ತೆಗೆಯದಿದ್ರೆ ನಾನು ಸ್ಟೇಷನ್ಗೆ ಕಾಲ್ ಮಾಡ್ಬೇಕಲ್ಲ. ಮೇಲಾಧಿಕಾರಿಯವರ ಮನೆಗೆ ಕಾಲ್ ಮಾಡ್ಲಿಕ್ಕೆ ಆಗುದಿಲ್ಲಲ್ಲ ನನಗೆ. ನಾನು ಅವರದೇ ನಂಬರ್ ಅಲ್ಲ, 9480805370 ಅವರದೇ ಅಲ್ಲ. ತಾವ್ಯಾರು ಮಾತಾಡುದು? ನಿಮ್ಮ ಬೆಳ್ತಂಗಡಿಯಲ್ಲಿ ಎಲ್ಲ FIR ತಗೊಂಡು ಮತ್ತೆ ಇನ್ವೆಸ್ಟಿಗೇಷನ್ ಹಿಂದೆ ಮುಂದೆ ನೋಡ್ಲಿಕ್ಕಿಲ್ಲ. ಬಂದವನೆಲ್ಲ ಕೊಟ್ಟ ಕೂಡಲೇ FIR ಮಾಡಿ ಬಿಡುದು. ಯಾಕಂದ್ರೆ ಅದು ರೂಲ್ಸ್ ಯಾವ ಸ್ಟೇಷನ್ ಅಲ್ಲಿ ಇಲ್ಲಲ್ಲ. ಬೆಳ್ತಂಗಡಿಗೆ ಸಪರೇಟ್ ರೂಲ್ ಉಂಟಾ, ಕಾನೂನು ಉಂಟಾ? ನೋಡಿ, ನಾನು ಬೆಳ್ತಂಗಡಿ ಠಾಣೆಗೆ ಕರೆ ಮಾಡಿದೆ. ನನಗೆ 3-4 ಜನ ಫೋನ್ ಅಟೆಂಡ್ ಮಾಡಿದ್ರು. ಇವರು ಹೇಳ್ತಾರೆ ನಾವು ಬಿಸಿ ಕೇಸ್ಗಳಲ್ಲಿ ಬಿಸಿ ಇದ್ದೇವೆ. 3-4 ಜನ ಸಹ ಕರೆ ಮಾಡಿ ನನಗೆ ಕೊಟ್ಟದ್ದು ಇನ್ಸ್ಪೆಕ್ಟರ್ ನಂಬರ್. ಪ್ರತಿಯೊಂದು ಕೇಸಿಗೆ ಇವರು ಇನ್ಸ್ಪೆಕ್ಟರ್ ನಂಬರೇ ಕೊಡೋದಾದ್ರೆ ಇಲ್ಲಿ ಇವರು ಪೊಲೀಸ್ ಇಲಾಖೆಯಲ್ಲಿ ಇವರ ಕರ್ತವ್ಯ ಏನು, ಇವರ ಡ್ಯೂಟಿ ಏನು, ಅಥವಾ ಇವರ ಡೆಸಿಗ್ನೇಷನ್ ಏನು? ಇವರು ಖಾಲಿ ರಿಸೆಪ್ಷನ್ ಅಲ್ಲಿ ಕೂತು ಜನರ ಹತ್ರ ಖಾಲಿ ಮಾತಾಡ್ಲಿಕ್ಕೆ ಕೂತ್ಕೊಳ್ಳೋದಾ? ಯಾರಿಗೂ ಈ ಕೇಸ್ನ ಬಗ್ಗೆ ಕ್ಲಾರಿಟಿ ಇಲ್ಲ. ನೋಡಿ, ಮಾತಾಡುವಾಗ ಹೇಳ್ತಾ ಇದ್ದಾರೆ ನಮಗೆ ಯಾವ ರೀತಿಯಲ್ಲಿ FIR ಹಾಕ್ಬೋದು, BNS ಆಕ್ಟ್ ನ ಬಗ್ಗೆ ಕ್ಲಾರಿಟಿ ಇಲ್ಲ ಅಂತ ಹೇಳುವವರು ಪುನೊಮ್ಮೆ ಹೇಳ್ತಾರೆ ಯಾರು ಬಂದ್ರು ನಮಗೆ FIR ಹಾಕ್ಬೋದು. ನಾನು ಪ್ರಶ್ನೆ ಕೇಳೋದು ಪೊಲೀಸ್ ಇಲಾಖೆ ಕಾನೂನಾತ್ಮಕವಾಗಿ ಒಂದು FIR ಹಾಕಿದ ಮೇಲೆ ಅವರ ಮೇಲೆ ಕೇಳಬೇಕು ವಿನಃ ಈ ಮನುಷ್ಯ ಒಂದು ಪೊಲೀಸ್ ಅಧಿಕಾರಿ ಅವರು ಯಾರಂತ ಗೊತ್ತಿಲ್ಲ, ನಾಳೆ ವಿಚಾರಿಸ್ತೇನೆ ಹೋಗಿ. ಇವರು ಹೇಳುದು ನಮ್ಮ ಹತ್ರ ನೀವೆಲ್ಲ ದೊಡ್ಡವರು ಕಲ್ತವರು, ಹಾಗಾದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಇಂಥ ಪೊಲೀಸರನ್ನು ಇಟ್ಟರೆ ಸಾಮಾನ್ಯ ಜನರು ಹೋದ್ರೆ ನ್ಯಾಯ ಸಿಕ್ಬಹುದಾ? ನಾವು ಕೆಲವು ವಿಷಯಗಳಲ್ಲಿ ಸೆಕ್ಷನ್ಗಳು ಗೊತ್ತಲ್ಲಿದ್ರೆ ಇವರ ಹತ್ರ ಕೇಳಬಹುದು ಅಥವಾ ಪೊಲೀಸ್ ಇಲಾಖೆಯಲ್ಲಿ ಕೇಳಬೇಕು ವಿನಃ ನಾನು ಬೇರೆ ಯಾವುದೇ ಕಚೇರಿಗಳಲ್ಲಿ ಹೋಗಿ BNS ಆಕ್ಟ್ ನ ಬಗ್ಗೆ FIR ನ ಬಗ್ಗೆ ಮಾತಾಡ್ಲಿಕ್ಕೆ ಆಗುದಿಲ್ಲ. ಇಂಥ ಒಂದು ಉತ್ತರ ಕೊಡುವ ಪೊಲೀಸ್ ಇಲಾಖೆಯಲ್ಲಿ ಅಧಿಕಾರಿಗಳು ಇದ್ರೆ ಇವರು ಯಾವ ರೀತಿಯಲ್ಲಿ ಅಲ್ಲಿ ಬೆಳ್ತಂಗಡಿಯಲ್ಲಿ ಕೂತು ಜನಸಾಮಾನ್ಯರ ಕೇಸ್ ಹ್ಯಾಂಡಲ್ ಮಾಡ್ತಾರೆ ಅನ್ನೋದು ಈಗ ತಮ್ಗೆಲ್ಲರಿಗೂ ಈಗ ಗೊತ್ತಾಗಿದೆ. ನಾವು ಇನ್ನು ನೇರವಾಗಿ ಪ್ರತಿಯೊಂದು ಕೇಸುಗಳನ್ನು ಬೆಳ್ತಂಗಡಿ ಠಾಣೆಗೆ ಕೊಂಡೋಗ್ತೇವೆ. ಒಂದು ವೇಳೆ ಇವರು FIR ಮಾಡಲಿಲ್ಲ, ಇವರ BNS ಆಕ್ಟ್ ಅಡಿಯಲ್ಲಿ ಇವರು FIR ಮಾಡಿ ತನಿಖೆ ಮಾಡಲಿಲ್ಲ, ಮುಂದೊಂದು ದಿನ ನಾವು ಮಹಿಳೆಯರು ಎಲ್ಲ ಹೋಗಿ ಬೆಳ್ತಂಗಡಿಯ ಠಾಣೆ ಮುಂದೆ ಕೂತ್ಕೊಳ್ತೇವೆ. ಇದಂತೂ ಸತ್ಯ.